ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮ್ 3 ಇದೇ ಒಂದು ಆಗಸ್ಟ್ 9ಕ್ಕೆ ಮುಕ್ತಾಯವಾಗಿರ್ತಕ್ಕಂಥದ್ದು. ಈಗ ವಿದ್ಯಾರ್ಥಿಗಳು ನಮ್ಮ ಒಂದು ಫಲಿತಾಂಶ ಯಾವಾಗ ಪ್ರಕಟವಾಗುತ್ತೆ ಅಂತ ಕೇಳ್ತಾ ಇದ್ದೀರಿ, ಮತ್ತು ವ್ಯಾಲ್ಯೂಯೇಷನ್ ಸ್ಟ್ರಿಕ್ ಇರುತ್ತಾ ಅಥವಾ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೀರಿ. ಆ ಕುರಿತು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಇಲಾಖೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಆಲ್ರೆಡಿ ಆ ಕುರಿತು ನಿಮಗೆ ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದೇನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇದೇ ಆಗಸ್ಟ್ 13ರಿಂದ ಅಂದರೆ ಇವತ್ತಿನಿಂದ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ಆಗಸ್ಟ್ 13ರಿಂದ ನಿಮ್ಮ ವ್ಯಾಲ್ಯೂಯೇಷನ್ ಅಂದರೆ ಇವತ್ತಿನಿಂದ ನಿಮ್ಮ ವ್ಯಾಲ್ಯೂಯೇಷನ್ನು ಸ್ಟಾರ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಈಗ ನೋಡಿ ವಿದ್ಯಾರ್ಥಿಗಳು, ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಅದೇನಪ್ಪ ಅಂದರೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಇವತ್ತಿಂದ ಪ್ರಾರಂಭವಾಗಿದೆ. ಈ ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಮಿನಿಮಮ್ ಒಂದು ನಮ್ಮ ಮಾಹಿತಿ ಪ್ರಕಾರ ಆಗಸ್ಟ್ 13ರಿಂದ ಪ್ರಾರಂಭವಾಗಿ ಆಗಸ್ಟ್ 25 ಅಥವಾ 26ರವರೆಗೆ ಆಗೋ ಸಾಧ್ಯತೆಗಳು ಇರತಕ್ಕಂಥದ್ದು. ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಆಗಸ್ಟ್ 4ನೇ ವಾರ ಅಂದರೆ ಆಗಸ್ಟ್ 25ರ ನಂತರ ಪ್ರಕಟವಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಅಷ್ಟರೊಳಗೆ ಪ್ರಕಟವಾದರೆ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಂದು ವೇಳೆ ಯಾವಾಗ ಬೇಕಾದರೂ ಅಪ್ಡೇಟ್ ಆಗ್ಬೋದು. ಅಂದರೆ ಯಾವಾಗ ಬೇಕಾದ್ರೂ ರಿಸಲ್ಟ್ ಪ್ರಕಟವಾಗುತ್ತೋ ಆ ಪ್ರಕಟವಾದ ಆದೇಶ ಬಂದರೆ ನಾವು ತಕ್ಷಣವೇ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಕೇಳ್ತಾ ಇದ್ದಾರೆ, ವ್ಯಾಲ್ಯೂಯೇಷನ್ ಸ್ಟ್ರಿಕ್ ಇರುತ್ತಾ ಅಥವಾ ಲೂಸ್ ಇರುತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಅನಿಸಿಕೆಯ ಪ್ರಕಾರ ಈ ಒಂದು SSLC ಎಕ್ಸಾಮ್ 3ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ನೋಡಿ, SSLC ಎಕ್ಸಾಮ್ 2ಅಲ್ಲಿ ಏನಾಯಿತು, ಎಕ್ಸಾಮ್ 2ನಲ್ಲಿ 31% ಅಂದರೆ 31% ಮಾತ್ರ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಎಕ್ಸಾಮ್ 3ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಸಾಧ್ಯತೆ ಇದೆ. ಅದು ಯಾಕಪ್ಪ ಅಂತ ನಿಮಗೆ ಗೊತ್ತಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಆಲ್ಮೋಸ್ಟು 1 ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ ಪಾಸ್ ಆಗೋ ಸಾಧ್ಯತೆ ತುಂಬ ಇದೆ. ಯಾಕಂದರೆ ನೀವು ವ್ಯಾಲ್ಯೂಯೇಷನ್ ನೀವು ಒಂದು ಎಕ್ಸಾಮ್ನಲ್ಲಿ ಒಂದು ಕನಿಷ್ಠ ನಮ್ಮ ಮಾಹಿತಿ ಪ್ರಕಾರ ಒಂದು 30 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ಯಾವುದೇ ಸಬ್ಜೆಕ್ಟಲ್ಲಿ ನೀವು 20 ಅಂತ ತೊಗೊಂಡ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಇದೆ. ಗ್ರೇಸ್ ಮಾರ್ಕ್ಸ್ ಆ್ಯಡ್ ಮಾಡಿ ಪಾಸ್ ಆಗೋ ಸಾಧ್ಯತೆ. 1 ಆರ್ 2 ಸಬ್ಜೆಕ್ಟ್ ಇದ್ದಂಥ ವಿದ್ಯಾರ್ಥಿಗಳು ಪಾಸ್ ಆದೇ ಆಗ್ತೀರಾ. ಬಟ್ಟು 6 ಸಬ್ಜೆಕ್ಟ್ ಇದ್ದಂಥ ಸಮಯದಲ್ಲಿ ನೀವೇನಾದರೂ ಅಬೋವ್ ಅಂದರೆ ಬಿಲೋ 15 ಮಾರ್ಕ್ಸು ಕೇವಲ 10 ಮಾರ್ಕ್ಸ್ ಬರೆದ್ರೆ ಪಾಸ್ ಆಗೋ ಸಾಧ್ಯತೆ ಕಡಿಮೆ. ಮಿನಿಮಮ್ ಅಂದರೂ 20 ಮಾರ್ಕ್ಸ್ನಿಂದ 25 ಮಾರ್ಕ್ಸ್ ಅಟೆಂಡ್ ಮಾಡಿದರೆ ನೀವು ಪಾಸ್ ಆಗೋ ಸಾಧ್ಯತೆ ತುಂಬ ಇದೆ. ಬಟ್ ನೀವು ಅದರೊಳಗೆ ಏನಾದರೂ ಕೇವಲ 18, 15 ಈ ಥರ ಅಟೆಂಡ್ ಮಾಡಿದರೆ ಪಾಸ್ ಆಗೋ ಸಾಧ್ಯತೆ ಕಡಿಮೆ ಇದೆ ವಿದ್ಯಾರ್ಥಿಗಳೇ. ಈ ಕುರಿತು ನಿಮಗೆ ಗುಡ್ ನ್ಯೂಸೇ ಇರತಕ್ಕಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಲಿ, ನಿಮ್ಮ ಮುಂದಿನ ಎಜುಕೇಷನ್ ಗೋಲ್ ಅನ್ನೋದು ಕೂಡ ನಮ್ಮ NSK ಟೆಕ್ ನ್ಯೂಸ್ನ ಆಶಯ ಕೂಡ. ಅದೇ ರೀತಿ ನಿಮ್ಮ ರಿಸಲ್ಟು ಆಗಸ್ಟ್ 25 ನಂತರ ಯಾವಾಗ ಬೇಕಾದ್ರೂ ಪ್ರಕಟವಾಗ್ಬೋದು. ಒಂದು ವೇಳೆ ಅದರ ಅಷ್ಟರೊಳಗೆ ಏನಾದರೂ ನೋಟಿಫಿಕೇಷನ್ ಬಂದರೆ ಆ ಕುರಿತು ಅಪ್ಡೇಟ್ ಮಾಡ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೆ ಹೆಚ್ಚು ವಿಡಿಯೋ ಮಾಡಲು ಇನ್ಸ್ಪಿರೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.